शलाकया चक्षुरुन्मीलितं येन तस्मै श्रीगुरवे नमः। विष्णुपदाय कृष्णपृष्ठाय भूतले श्रीमते भक्तिवेदान्त स्वामिनिति नामिने। नमस्ते सरस्वती देवी गौरवाणी प्रचारिणे निर्विशेषा शून्यवादी पाश्चात् प्रभो नित्यानंद श्री अद्वैत गदाधर श्रीवासादि गौरा भक्तवृंद। हरे कृष्णा ಎಲ್ಲ ಗುರು ಹಿರಿಯರನ್ನ ಬೇಡ್ಕೊಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಈ ದಿನ ಇಸ್ಕಾನ್ ನಾಗರಬಾವಿ ಶ್ರೀಕೃಷ್ಣ ಮಂದಿರ ತುಂಬ ವೈಭೋಗದಿಂದ ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ. ಏನು ವಿಶೇಷ ಇವತ್ತು? ಯಾಕೆ ನಾವೆಲ್ಲ ಸೇರಿದ್ದೀವಿ? ಏನು ಆಚರಣೆ ಮಾಡ್ತಿದ್ದೀವಿ? ಯಾಕೆ ಜನ್ಮಾಷ್ಟಮಿನ ಆಚರಣೆ ಮಾಡಬೇಕು? ಇದಕ್ಕೆ ಉತ್ತರ ಭಗವಂತ ಭಗವದ್ಗೀತೆ ಯಥಾರೂಪದಲ್ಲಿ 4ನೇ ಅಧ್ಯಾಯ 7ನೇ ಶ್ಲೋಕದಲ್ಲಿ ಹೇಳ್ತಾರೆ. ಯಥಾ ಯಥಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಅಂದರೆ ಯಾವಾಗ ಎಲ್ಲೆಲ್ಲಿ ಅಧರ್ಮ ಹೆಚ್ಚಾಗುತ್ತೆ, ಎಲ್ಲಿ ಧರ್ಮದ ಅವಶ್ಯಕತೆ ಇದೆ, ಆಗ ಸ್ವತಃ ನಾನೇ ಬರ್ತೀನಿ ಅಂತ ಭಗವಂತ ಈ ಶ್ಲೋಕದಲ್ಲಿ ಹೇಳ್ತಾನೆ. ಅಂದರೆ ನಮ್ಮನ್ನು ರಕ್ಷಣೆ ಮಾಡೋಕ್ಕೆ ಭಗವಂತ ಬಂದ. ಉದಾಹರಣೆಗೆ ಯಾರನ್ನ ನಮಗೆ ಸ್ವಲ್ಪ ರಕ್ಷಣೆ ಸಹಾಯ ಮಾಡಿದ್ರೆ ನಿಮ್ಮ ಋಣನ ಈ ಜನ್ಮದಲ್ಲಿ ತೀರ್ಸೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀವಿ. ಮತ್ತು ಅವರು ಹುಟ್ಟಿದವ ಬಂದಿದ ತಕ್ಷಣ ತುಂಬ ಜೋರಾಗಿ ಆಚರಣೆ ಮಾಡ್ತೀವಿ. ಬೆಳಿಗ್ಗೆ ವಾಟ್ಸಪ್ಪಲ್ಲಿ ಮೆಸೇಜು, ಸ್ಟೇಟಸ್ಸು, ತಿರ್ಗಾ ಈವ್ನಿಂಗ್ ನೈಟ್ ಕೇಕ್ ಡೆಕೋರೇಷನ್ನು ಇದೆಲ್ಲ ಪಾರ್ಟಿ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿ. ಅಂತ ಸ್ವಲ್ಪ ಸಹಾಯ ಮಾಡಿದವರ ಹುಟ್ಟುದಬ್ಬನೇ ಆ ಥರ ಆಚರಣೆ ಮಾಡ್ತೀವಿ ಅಂದಮೇಲೆ ಅನಂತ ಜನ್ಮಗಳಿಂದ ಕ್ಷಣ ಕ್ಷಣಕ್ಕೂ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತೇನೆ ಅಂತ ಭಗವಂತ ಇವತ್ತು ಕೃಷ್ಣನಾಗೆ ಅವತಾರ ಮಾಡಿದ ದಿವಸ. ಅಂಥ ಕೃಷ್ಣ ಜನ್ಮೋತ್ಸವವನ್ನು ಯಾವ ರೀತಿ ಸೆಲೆಬ್ರೇಟ್ ಮಾಡಬೇಕು? ಹರೇ ಕೃಷ್ಣ ಹರೇ ಕೃಷ್ಣ ಹರೇ
ರಾಮ ಹರೇ ಹರೇ. ಅದೇ ರೀತಿ ಈ ದೇಹ ಭಗವಂತ ನಮಗೆ ಕೊಟ್ಟಿದ್ದಾನೆ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಸಿಗಬೇಕಂದ್ರೆ 84 ಲಕ್ಷ ಜೀವ ಶರೀರಗಳನ್ನು ದಾಟಿ ಬಂದರೆ ಈ ಒಂದು ಮಾನವ ಶರೀರ. ಯಾವ ರೀತಿ ದಸರಾ ಅಂದರೆ ಆಫರ್, ಯಾವ ರೀತಿ ದಸರಾ 1 ವರ್ಷ ನಂತರ ಬರುತ್ತೋ ಅದೇ ರೀತಿ ಮನುಷ್ಯನ ಜನ್ಮನ ಒಂಥರ ಆಫರ್. ಆ ಮನುಷ್ಯನ ಜನ್ಮನ ಯಾವ ರೀತಿ ಉಪಯೋಗ ಮಾಡ್ಕೊಬೇಕು, ಯಾರಿಗಾಗಿ ಉಪಯೋಗ ಮಾಡ್ಕೊಬೇಕಂತ ಪುರಂದರದಾಸರು ಹೇಳ್ತಾರೆ. ಮಾನವ ಜನ್ಮ ದೊಡ್ಡದು, ಮಾನವ ಜನ್ಮ ದೊಡ್ಡದು, ಮಾಡಲು ಬೇಡಿ ಹುಚ್ಚ ಪಗಡಿರ. ಮಾನವ ಜನ್ಮ ದೊಡ್ಡದು, ಮಾಡಲು ಬೇಡಿ ಹುಚ್ಚ ಪಗಡಿರ. ಮಾನವ ಜನ್ಮ ದೊಡ್ಡದು. ಕಣ್ಣು ಕೈ ಕಾಲ್ ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೆ. ಕಣ್ಣು ಕೈ ಕಾಲ್ ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೆ. ಹೆಣ್ಣು ಮಣ್ಣಿಗಾಗಿ ಹರಿಯ ನಾಮಾಮೃತ, ಹೆಣ್ಣು ಮಣ್ಣಿಗಾಗಿ ಹರಿಯ ನಾಮಾಮೃತ. ಉಣ್ಣದೆ ಉಪವಾಸ ಮಾಡುವರೆ. ಮಾನವ ಜನ್ಮ ದೊಡ್ಡದು, ಮಾಡಲು ಬೇಡಿ ಹುಚ್ಚ ಪಗಡಿರ. ಮಾನವ ಜನ್ಮ ದೊಡ್ಡದು. ಕಣ್ಣು ಕೈ ಕಾಲ್ ಕಿವಿ ನಾಲಿಗೆ ಇರೋದು ಭಗವಂತನ ಸೇವೆ ಮಾಡಿ ಭಗವಂತನಿಗೆ ತೃಪ್ತಿ ಪಟ್ಟೋದಕ್ಕೆ, ನಮ್ಮ ಇಂದ್ರಿಯ ಸುಖಕ್ಕೋಸ್ಕರಲ್ಲ. ಅದೇ ರೀತಿ ಹೆಣ್ಣು ಮಣ್ಣಿಗಾಗಿ ಹರಿಯ ನಾಮಾಮೃತ ಉಣ್ಣದೆ ಉಪವಾಸ ಮಾಡುವರೆ. ಉಪವಾಸ ಅಂದರೆ ಉಪ ಅಂದರೆ ಭಗವಂತ, ವಾಸ ಅಂದರೆ ಭಗವಂತನ ಹತ್ರ ವಾಸ ಮಾಡೋದು. ಅಂದರೆ ಭಗವಂತನ ಚಿಂತನೆ, ಜಪ ತಪ ಅಧ್ಯಯನ, ಇದನ್ನ ಬರೀ ಭಗವಂತನ ಚಿಂತನೆ ಮಾಡೋದೇ ಉಪವಾಸ. ಅದನ್ನ ನಾವೆಲ್ಲ ಯಾವ ಥರ ಮಾಡ್ಕೊಂಡಿದ್ದೀವಿ ಅಂದರೆ, ಉಪ ಅಂದರೆ ಭೌತಿಕ ವಸ್ತುಗಳು, ವಾಸ ಅಂದರೆ ನಾವು ಭೌತಿಕ ವಸ್ತುಗಳ ಜೊತೆ ವಾಸ ಮಾಡೋದು. ಅದು ಬೇಕು, ಇದು ಬೇಕು, ಇದೇ ಬೇಕು, ಅದೇ ಬೇಕು, ಅದಿಲ್ಲ ನಾನು ಆಗೋದೇ ಇಲ್ಲ, ಈ ಥರ ಬರೀ ಅದ್ರ ಬಗ್ಗೆನೇ ಭೌತಿಕ ವಸ್ತುಗಳ ಬಗ್ಗೆನೇ ಚಿಂತನೆ ಮಾಡೋದು, ಆ ಥರ ಉಪವಾಸ ಮಾಡ್ಕೊಂಡಿದ್ವಿ. ಅದೇ ರೀತಿ ತಿರ್ಗ ದಾಸರು ಮುಂದೆ ಹೇಳ್ತಾರೆ, ಕಾಲನ ಧೂತರು ಕಾಲ್ಪಿಡಿ ಬೆಳೆವಾಗ ತಾಳು ತಾಳೆಂದರೆ ತಾಳುವರೆ. ಕಾಲನ ಧೂತರು ಕಾಲ್ಪಿಡಿ ಬೆಳೆವಾಗ ತಾಳು ತಾಳೆಂದರೆ ತಾಳುವರೆ. ಕಾಲನ ದೂತ ಕಾಲ್ಬಿಡಿದೆಳೆವಾಗ ತಾಳು ತಾಳೆಂದರೆ ತಾಳುವರೆ. ದಾಳಿ ಭಾರದ ಮುನ್ನ ಧರ್ಮವ ಗಳಿಸಿರೋ, ದಾಳಿ ಭಾರದ ಮುನ್ನ ಧರ್ಮವ ಗಳಿಸಿರೋ. ಹಾಳು ಸಂಸಾರ ಸುಳಿಗೆ ಸಿಲುಕುವರೆ, ಹಾಳು ಸಂಸಾರ ಸುಳಿಗೆ ಸಿಲುಕುವರೆ. ಮಾನವ ಜನ್ಮ ದೊಡ್ಡದು, ಇದಹ ಮಾಡಲು ಬೇಡಿ ಹುಚ್ಚ ಪಗಳಿರ. ಮಾನವ ಜನ್ಮ ದೊಡ್ಡದು. ಕಾಲನ ದೂತರಂದರೆ ಯಮನ ದೂತರು. ಯಾವಾಗ ನಾವು ದೇಹ ಬಿಡೋ ಸಮಯ ಅಂದರೆ ಅಂತಿಮ ಸಮಯದಲ್ಲಿ ಯಾವಾಗ ಯಮದೂತರು ಬರ್ತಾರೆ, ಆಗ ಇರಪ್ಪ ನಾನು ನಿನ್ನೆ ಬಿಲ್ಡಿಂಗ್ ಕಟ್ಟಿದೆ, ಅದು ಗೃಹ ಪ್ರವೇಶ ಮಾಡಿ ಬರ್ತೀನಿ, ನಿನ್ನೆ ಬ್ಯಾಂಕಲ್ಲಿ 5 ಲಕ್ಷ ಮಾತ್ರ ನಾನು ವಿಡ್ರಾ ಮಾಡಿದೆ, ಇವತ್ತು ಇನ್ನು ಏನೇನಿದೆ ಅದೆಲ್ಲ ವಿಡ್ರಾ ಮಾಡ್ಕೊಂಡು ಬಂದ್ಬಿಡ್ತೀನಿ ಅಂದರೆ ಅವ್ರು ಹೇಳ್ತಾರೆ,
ಯಾವುದೇನು ಲಿಮಿಟ್ ಆಗೋಗಿದೆ ನಿಮ್ದಿಲ್ಲಿ, ಈ ಒಂದು ಶರೀರ ಹಗ್ಗ ಹಾಕಿ ಎಳ್ಕೊಂಡು ಹೋಗ್ತಿರ್ತಾರೆ. ಮತ್ತು ದಾಳಿ ಬಾರದ ಮುನ್ನ ಧರ್ಮವ ಗಳಿಸಿರೋ. ನಿಜವಾದ ಧರ್ಮ ಅಂದರೆ ಭಗವಂತನಿಗೆ ಶರಣಾಗೋದು, ಭಗವಂತನ ಭಕ್ತಿ ಸೇವೆ ಮಾಡೋದು, ಭಗವಂತನ ಚಿಂತನೆ ಮಾಡೋದೇ ನಿಜವಾದ ಧರ್ಮ. ಆ ಅಂತಿಮ ಸಮಯ ಬರೋಕ್ಕಿಂತ ಮುಂಚೆ ನೀವೆಲ್ಲ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿ ಈ ಒಂದು ಭೌತಿಕ ಜಗತ್ತಿನ ಸಂಸಾರದ ಬಂಧನದಿಂದ ಸಿಲುಕಿ ಒದ್ದಾಡ್ಬಿಡಿ ಅಂತ ದಾಸರು ಹೇಳ್ತಾರೆ. ಏನು ಕಾರಣ ನೀವು ಯದುಪತಿಯ ಮರೆತಿರಿ, ಧನಧಾನ್ಯ ಸತಿ ಸುತರು ಕಾಯ್ವರೇ. ಏನು ಕಾರಣ ನೀವು ಯದುಪತಿಯ ಮರೆತಿರಿ, ಧನಧಾನ್ಯ ಸತಿ ಸುತರು ಕಾಯ್ವರೇ. ಇನ್ನಾದರೂ ನೀವು ಏಕಭಾವದಿಂದ, ಇನ್ನಾದರೂ ನೀವು ಏಕಭಾವದಿಂದ ಚನ್ನಶ್ರೀ ಪುರಂದರ ವಿಠಲರಾಯನ ಭಜಿಸಿ, ಚನ್ನಶ್ರೀ ಪುರಂದರ ವಿಠಲರಾಯನ ಭಜಿಸಿ. ಮಾನವ ಜನ್ಮ ದೊಡ್ಡದು, ಮಾಡಲು ಬೇಡಿ ಹುಚ್ಚಪ್ಪಗಳಿರ. ಮಾನವ ಜನ್ಮ ದೊಡ್ಡದು, ಇದಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ. ಮಾನವ ಜನ್ಮ ದೊಡ್ಡದು, ಮಾನವ ಜನ್ಮ ದೊಡ್ಡದು, ಮಾನವ ಜನ್ಮ ದೊಡ್ಡದು. ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ಗೋವಿಂದ ಸರ್ವ ಕಾರಣ ಕಾರಣಂ, ಸರ್ವ ಕಾರಣ ಕಾರಣಂ. ಈ ಅನಂತ ಸೃಷ್ಟಿಗೆ ಎಲ್ಲದಕ್ಕೂ ಕಾರಣವಾದವನು ಭಗವಂತ, ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣ. ಅಂಥ ಭಗವಂತನ ನಾವು ಯಾವ ಕಾರಣದಿಂದ ಮರ್ತೋಗಿರ್ತೀವಿ? ಉದಾಹರಣೆಗೆ ತಂದೆ ತಾಯಿ ಮಕ್ಕಳಿಗೆ ಆಸ್ತಿ ಅಂತ ಮಾಡಿರ್ತಾರೆ. ನಾವು ಬರೀ ಆಸ್ತಿ ಮಾತ್ರ ತಗೊಂಡು ತಂದೆ ತಾಯಿ ಬೇಡ ಅಂದರೆ ಅದು ಸರಿನಾ? ಇಲ್ಲ ಅಲ್ಲ. ಅದೇ ರೀತಿ ನಾವು ಕೇಳಿದೆಲ್ಲ ಭಗವಂತ ನಮಗೆ ಕೊಡ್ತಾನೆ, ನಾವು ಕೇಳಿದ್ರು ಕೊಡ್ತಾನೆ, ಕೇಳದೆ ಇದ್ರೂ ಕೊಡ್ತಾನೆ ಭಗವಂತ. ಅಂಥ ಭಗವಂತನ ಮರ್ತೋಗಿದ್ದೀವಿ. ಇನ್ನಾದರೂ ನೀವು ಏಕಭಾವದಿಂದ ಚೆನ್ನ ಶ್ರೀ ಪುರಂದರ ವಿಠಲರಾಯನ ಭಜಿಸಿ. ಇವಾಗಾದರೂ ಬುದ್ಧಿ ಬಂದ ಮೇಲಾದರೂ ಭಗವಂತನ ಭಜನೆ ಮಾಡಿ, ಭಗವಂತನ ನಾಮ ತಗೊಳ್ಳಿ ಅಂತ ಹೇಳ್ತಾರೆ ಪುರಂದರದಾಸರು. ಅದೇ ರೀತಿ ಚೈತನ್ಯ ಮಹಾಪ್ರಭುನು ಚೈತನ್ಯ ಚರಿತಾಮೃತದಲ್ಲಿ ಹೇಳ್ತಾರೆ, ನಿತ್ಯ ಸಿದ್ಧ ಕೃಷ್ಣ ಪ್ರೇಮ ಸಾಧ್ಯ ಕಬೂ ನಯ, ಶ್ರವಣಾದಿ ಶುದ್ಧ ಚಿತ್ತಕರ ಏ ಉದಯ. ಅಂದರೆ ಕೃಷ್ಣ ಪ್ರೇಮ ಅನ್ನೋದು ಹೃದಯದಲ್ಲಿದೆ. ಆ ಹೃದಯ ಈ ಭೌತಿಕ ಜಗತ್ತಿನ ಇದರಲ್ಲೆಲ್ಲ ಕಲ್ಮಶಗಳು ತುಂಬಿಕೊಂಡಿದೆ. ಯಾವಾಗ ನಾವು ಶ್ರವಣ ಕೀರ್ತನ ಜಪ ಮಾಡ್ತೀವಿ ಆಗ ಆ ಕಲ್ಮಶ ಎಲ್ಲ ಕಿತ್ತೋಗುತ್ತೆ. ಆಗ ಕೃಷ್ಣ ಪ್ರೇಮ ಅನ್ನೋದು ಉದಯ ಆಗುತ್ತೆ. ಅದಕ್ಕೆ ಚೈತನ್ಯ ಮಹಾಪ್ರಭು ನಮಗೆ ಸುಲಭವಾಗಲಿ ಅಂತಲೇ ಒಂದು ಮಂತ್ರ ಕೊಟ್ಟಿದ್ದಾರೆ. ಯಾವ ಮಂತ್ರ ಅದು? ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅದೇ ರೀತಿ ಕೃಷ್ಣ ಈ ಜಗತ್ತಿಗೆ ಎರಡು ಕಾರಣಗಳು ಇಟ್ಕೊಂಡ್ಬರ್ತಾನೆ. ಒಂದು ಧರ್ಮ ಆದರೆ ಇನ್ನೊಂದು ಲೀಲೆಗಳು. ಲೀಲೆಗಳಲ್ಲಿ ಮಾಡೋದನ್ನು ಫೇಮಸ್ ಭಗವಂತ, ಎ ಗ್ರೇಟ್ ಪರ್ಫಾರ್ಮರ್. ಕೃಷ್ಣ ಅಂದ್ರೇ ಸರ್ವಾಕರ್ಷಕ, ಎಲ್ಲರನ್ನ ತನ್ನ ಕಡೆಗೆ ಆಕರ್ಷಣೆ ಮಾಡ್ಕೊಳ್ಳೋನು. ಅದರಲ್ಲೂ ತನ್ನ ಲೀಲೆಗಳಿಂದ, ಬಾಲ ಲೀಲೆಗಳಿಂದ ಎಲ್ಲರೂ ತನ್ನ ಕಡೆ ಆಕರ್ಷಣೆ ಮಾಡ್ಕೊಂಡಿದ್ದಾನೆ. ಯಾವುದೇ ಬೇರೆ ಅವತಾರದಲ್ಲಿ ಬಾಲಲೀಲೆ ಅನ್ನೋದಿಲ್ಲ, ಆದರೆ ಕೃಷ್ಣನ ಅವತಾರದಲ್ಲಿ ಬಾಲಲೀಲೆ ಇದೆ. ಆ ಬಾಲಲೀಲೆ ಏನು? ಕೃಷ್ಣ ಏನೇನು ಚೇಷ್ಟೆ ಮಾಡ್ತಿದ್ದ? ಕೃಷ್ಣ ಮಾಡೋ ಮೊದಲನೇ ಚೇಷ್ಟೆನೇ ಹಸುಗಳನ್ನು ಬಿಚ್ಚಿ, ಆ ಗಂಟೆಗಳನ್ನು ಬಿಚ್ಚಿ ಓಡಿಸ್ಕೊಂಡು ಹೋಗೋದು. ಹೀಗೆ ಒಂದ್ಸತಿ ನಮ್ಮ ಕೃಷ್ಣ ಆ ಗೋಪಿಕೆ ಮನೆಗೆ ಹೋಗಿ ಆ ಹಸುಗಳ ಗಂಟೆಗಳನ್ನು ಬಿಚ್ಚಿ ಓಡಿಸ್ಕೊಂಡು ಹೋಗಿದ್ದ. ಆ ಹಸು ಕರುಗಳಿಗೂ ಕೃಷ್ಣ ಅಂದರೆ ತುಂಬ ಪ್ರೀತಿ. ಓ ಅಂತ ಕಿರ್ಸೋದು ಕೃಷ್ಣ ಬಂದರೆ. ಸರಿ ಆಯಿತು. ಆಗ ತಾನೇ ಆ ಮನೆ ಓನರು ಗಂಡ ಮತ್ತು ಗೋಪಿಕೆ ಎದ್ದು ನೋಡ್ತಾರೆ, ಒಂದು ಹಸು ಇರೋಲ್ಲ. ಎಲ್ಲಮ್ಮ ಹಸುಗಳೇ ಇಲ್ಲ ಅಂತ ಗಂಡ ಕೇಳ್ತಾನೆ. ಅದಕ್ಕೆ ಗೋಪಿಕೆ ಹೇಳ್ತಾರೆ, ಯಾವ ಮಾಯದಲ್ಲಿ ಕೃಷ್ಣ ಬಂದಿದ್ನೋ ಎಲ್ಲ ಓಡಿಸ್ಕೊಂಡೋಗಿದ್ದಾನೆ ಅಂತ. ಸರಿ ಆಯಿತು ಅಂತ ಹೇಳಿ ಗಂಡ ಏನು ಮಾಡ್ತಾನೆ, ಅಲ್ಲಿ 100 ಇಲ್ಲಿ 200 300 ಇದರೆಲ್ಲ ಹಸುಗಳನ್ನ ಕರ್ಕೊಂಡ್ಬಂದು ಕಟ್ಟಾಕ್ತಾನೆ.
ಆ ಕಾಲದಲ್ಲಿ ಸಂಪತ್ತು ಅಂದರೆ ಗೋ ಸಂಪತ್ತು. ಈ ಕಾಲದಲ್ಲಿ ಯಾರ ಹತ್ರ ಹಣ ಜಾಸ್ತಿ ಇದೆ ಅವ್ರು ಶ್ರೀಮಂತ ಆದರೆ, ಆ ಕಾಲದಲ್ಲಿ ಯಾರ ಹತ್ರ ಗೋವುಗಳು ಜಾಸ್ತಿ ಇತ್ತು ಅವರೇ ಶ್ರೀಮಂತರು. ಮತ್ತು ಕೃಷ್ಣ ಒಂದ್ಸತಿ ಮನೆ ಒಳಗಡೆ ಬಂದರೆ 5-6 ಅವರ್ ಕೆಲಸ ಮಾಡಿಟ್ಟು ಹೋಗೋನು, ಅಷ್ಟು ಚೇಷ್ಟೆ ಮಾಡೋನು ಕೃಷ್ಣ. ಸರಿ ಆಯಿತು, ಆ ಗಂಡ ಎಲ್ಲ ಹಸುಗಳನ್ನ ಕಟ್ಟಿ ಸುಸ್ತಾಯಿತು. ಈ ಕತೆ ಒಳಗಡೆ ನಮಗೇನು ಕತೆ ಇದೆ ಅಂದರೆ, ಈ ಒಂದು ಭೌತಿಕ ಜಗತ್ತಲ್ಲಿ ನಾವು ಎಷ್ಟೊಂದು ಸಂಸಾರದ ಗಂಟೆಗಳನ್ನು ಹಾಕೊಂಡಿದ್ದೀವಿ. ಆ ಗಂಟೆಗಳನ್ನು ಬಿಚ್ಚೋನು ನಾನೇ ಅಂತ ತೋರಿಸಿ ಕೊಡೋದಕ್ಕೋಸ್ಕರ ಭಗವಂತ ಹಸುವಿನ ಗಂಟನ್ನು ಬಿಚ್ಚಿ ತೋರಿಸ್ದ. ಇಷ್ಟಕ್ಕೆ ಸುಮ್ಮನಾಗಲ್ಲ ಗೋಪಿಕೆರು, ಇಷ್ಟು ಚೇಷ್ಟೆ ಮಾಡಿದ್ರೆ ಸುಮ್ಮನಾಗಲ್ಲ. ಆ ಗೋಪಿಕೆ, ಆ ಮನೆ ಗೋಪಿಕೆ, ಅಕ್ಕ ಪಕ್ಕ ಮನೆ ಗೋಪಿಕೆ ಎಲ್ಲ ಸೇರಿಕೊಂಡು ಗ್ಯಾಂಗ್ ಹಾಕೊಂಡು ಯಶೋಧ ಮನೆ ಕಡೆ ಹೊರಟ್ರು. ಯಶೋಧ, ಬಾಮ್ಮ ಕುತ್ಕೋ, ಇವಾಗ ನಾನು ನಿಮ್ಮ ಮಗನ ಬಗ್ಗೆ ಕಂಪ್ಲೇಂಟ್ಸ್ ಹೇಳ್ತೀನಿ, ನೀ ಕೇಳಿಸ್ಕೊ ಅಂತ ಶುರು ಮಾಡಿದ್ರು. ಇವತ್ತು ನಿಮ್ಮ ಮಗ ಕೃಷ್ಣ ನಮ್ಮ ಮನೆಗೆ ಬಂದು ಎಲ್ಲ ಹಸುಗಳನ್ನ ಓಡಿಸ್ಕೊಂಡೋಗಿದ್ದ. ಇನ್ನೊಂದು ಗೋಪಿಕೆ, ನಮ್ಮ ಮನೇಲಿ ಬೆಳಿಗ್ಗೆನೇ ಬಂದು ಬೆಣ್ಣೆ ಕತ್ಕೊಂಡೋಗಿದ್ದ. ನಿಮ್ಮ ಮನೆಗೂ ಬಂದಿದ್ದ, ನಮ್ಮ ಮನೆಗೂ ಬಂದಿದ್ದ. ಏನಮ್ಮ ಮಾಡೋದು, ಈ ಥರ ಮಾಡ್ತಾನೆ ನಿಮ್ಮ ಮಗ. ಅದಕ್ಕೆ ಯಶೋಧ ಹೇಳಿದ್ರು, ನಾ ಹೇಳಿದೆಲ್ಲ ನಿನಗೆ, ಅವನ ಕೈಗೆ ಸಿಗೋ ಥರ ಏನೂ ಇಡಬೇಡಿ ಅಂತ. ಎಲ್ಲ ಮೇಲ್ಕಟ್ಟಿ ನೋಡಿ, ಅಲ್ಲಿ ಕಟ್ಟಿದಾರ ಮಡಿಕೆ, ಅಲ್ಲಿ ಕಟ್ಟರೆ ಅವನ ಕೈಗೆ ಸಿಗಲ್ಲ. ಅಲ್ಲೂ ಕಟ್ಟಿದ್ವಮ್ಮ. ಏನು ನಿಮ್ಮ ಮಗ ಬಂದರೆ ಒಬ್ಬನೇ ಬರ್ತಾನಾ? ಒಂದು 50 ಜನ ಹಾಕೊಂಬರ್ತಾನೆ. ಅವರೇನು ಆರಾಮಾಗಿ ಪಿರಮಿಡ್ ಥರ ಒಬ್ಬರ ಮೇಲೆ ಒಬ್ಬರು, ಒಬ್ಬರ ಮೇಲೆ ಒಬ್ಬರು, ಒಬ್ಬರ ಮೇಲೆ ನಿಂತ್ಕೊಂಡು ಆರಾಮಾಗಿ ಮಡಿಕೆ ತಗೊಂಡು ನಿಕ್ಕೊಂಡು ಕೂತಿರ್ತಾರೆ. ಆ ಕೋದಿಗೂ ತಿನ್ಸ್ಕೊಂಡು ಕೂತಿರ್ತಾರೆ ಅವರು. ಹೀಗೆ ಮಾಡ್ತಾನೆ. ಕೆಲವೊಂದ್ಸತಿ ಕೃಷ್ಣ ಒಬ್ಬನೇ ಬಂದರೆ ಆ ಮಡಿಕೆಗೆ ಸಣ್ಣ ತೂತು ಮಾಡ್ತಾನೆ, ಹಾ ಅಂತ ಬಾಯಿ ತೆಗಿತಾನೆ, ಎಲ್ಲ ಸ್ವಾಹ, ಎಲ್ಲ ಸ್ವಾಹ. ಮತ್ತು ಕೆಲವೊಂದ್ಸತಿ ಮೊನ್ನೆ ಯಶೋಧ ಆ ಮಡಿಕೆ ಅಲ್ಲೇ ಇತ್ತಾ, ನಾ ಅಂದ್ಕೊಂಡೆ ಕೃಷ್ಣನ ಕೈಗೆ ಸಿಕ್ಕಿಲ್ಲ ಅಂತ. ಹೈಟ್ ಜಾಸ್ತಿ ಇತ್ತಲ್ಲ ಅದಕ್ಕೆ ಸಿಕ್ಕಿಲ್ಲ ಅಂತ ಅಂದ್ಕೊಂಡೆ. ಸರಿ ಆಯಿತು ಅಂತೇಳಿ ನಮ್ಮ ಯಜಮಾನ್ರು ಇಳಿಸಿದ್ರು. ಏನು ಭಾರನೇ ಇಲ್ವಲ್ಲ ಅಂತ ಹೇಳಿದ್ರು. ನಾ ಅದಕ್ಕೆ ಅಂದೆ, ನಾನು ಮಾಡಿರೋ ಅಡುಗೆ ನೀವು ತಿಂದು 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 ದಪ್ಪ ಆಗಿದ್ದೀರಾ, ಅದಕ್ಕೆ ನಿಮಗೆ ಭಾರ ಅನ್ನಿಸ್ತಿಲ್ಲ ಅಂತ. ಇಳಿಸಿ ನೋಡಿದ್ರೆ ಅದ್ರಲ್ಲಿ ಬೆಣ್ಣೆನೂ ಇಲ್ಲ, ಮೊಸರು ಇಲ್ಲ, ಎಲ್ಲ ಸ್ಟ್ರಾ ಪೈಪಾಗೆ ಕುಡ್ಕೊಂಡು ಓಡೋಗಿರ್ತಾನೆ. ಈ ಥರ ಮಾಡ್ತಾನೆ. ಮತ್ತು ಕೆಲವೊಂದು ಸತಿ ಮನೆ ಬಾಗಿಲಲ್ಲೇ ನಿಂತ್ಕೊಂಡು ಮಾತಾಡ್ತಿರ್ತಾನೆ. ನಮ್ಮನೆ ನಮ್ಮಮ್ಮ ಎಲ್ಲ ಮಾಡಿದ್ದಾರೆ, ನಿಮ್ಮನೆ ನನಗೇನು ಬೇಡ, ನೀವೇನು ಮಾಡೋದು? ನಮ್ಮಮ್ಮ ಕೋಟ್ಬೇಳೆ ನಿಪ್ಪಟ್ಟು ಚಕ್ಲಿ ಎಷ್ಟು ಸೂಪರಾಗಿ ಮಾಡಿದಾರೆ ಗೊತ್ತಾ? ನೀವು ಮಾಡಿದ್ದೀರಾ. 3 ದಿನ ಬಾಯಿಗೆ ಹಾಕೊಂಡ್ರೆ ತಿನ್ನೋಕ್ಕೆ. ಹಿಂಗೆ ಹೇಳ್ತಾನೆ ಅಲ್ಲಿರೋ ಮಡಿಕೆ ಎಲ್ಲ ತೊಗೊಂಡು ಹಾಳಾಗೋಗ್ಲಿ, ತೊಗೊಂಡೋಗ್ತಾನೆ. ಹಂಗೆ ತೊಗೊಂಬಂದು ಕೊಡಬಾರ್ದ? ಅವನು ಬರ್ತಾನೆ, ತಗೋ ನಿನ್ನ ಮಡಿಕೆ ಅಂತೇಳಿ ನನ್ನ ತಲೆ ಮೇಲೆ ಹಾಕ್ತಾನೆ. ನಿನ್ನೆ ತಾನೇ ನಮ್ಮ ಗಂಡ 300 ರೂಪಾಯಿ ಕಟ್ಟಿ ಚೌಕಾಸಿ ಮಾಡಿಕೊಂಡು 4 ಮಡಿಕೆ ತೊಗೊಂಬಂದಿದ್ರು. ಪಂಗನಾಮ ಇಟ್ಬಿಟ್ಟು ಓಡೋಗ್ತಾನೆ. ಈ ಥರ ಚೇಷ್ಟೆ ಮಾಡ್ತಾನೆ ಇವಾಗ. ನಮಗಂತೂ ಸಾಕಾಗೋಗಿದೆ ಮನೇಲಿರೋಕ್ಕೆ. ಇದು ಕತೆ ರೂಪದಲ್ಲಾದರೆ ಶ್ರೀಧಾ ವಿಠಲ ದಾಸರು ಹಾಡಿನ ರೂಪದಲ್ಲಿ ಕೃಷ್ಣ ಏನೇನು ಚೇಷ್ಟೆ ಮಾಡ್ತಿದ್ದ ಅಂತ ಬರೆದಿದ್ದಾರೆ. ಮುದದಿ ಮುಕುಂದ ಸದನಾಕ ಬಂದ, ಮುದದಿ ಮುಕುಂದ ಸದನಾಕ ಬಂದ, ದದಿಯ ಮೀಸಲು ಬೆಣ್ಣೆ ತಿಂದ, ದದಿಯ ಮೀಸಲು ಬೆಣ್ಣೆ ತಿಂದ, ನಿನ್ನ ಕಂದ ಆನಂದ. ನಿನ್ನ ಮಗ ಜಾರ ಶಿವ ಚೋರ ಸುಕುಮಾರ, ಗೋಪಿ ನಿನ್ನ ಮಗ ಜಾರ
ಇವ ಚೋರ ಸುಕುಮಾರ ಗೋಪಿಗೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಮುದದಿ ಮುಕುಂದ ಸದನಕ ಬಂದ ಮುದದಿ ಮುಕುಂದ ಸದನಕ ಬಂದ ದದಿಯ ಮೀಸಲು ಬೆಣ್ಣೆ ತಿಂದ ದದಿಯ ಮೀಸಲು ಬೆಣ್ಣೆ ತಿಂದ ನಿನ್ನ ಕಂದ ಆನಂದ ಗೋಪಿಗೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿಗೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಮಾರನ ಪಿತತ ಮನೆಯೋಳು ಪೊಕ್ಕ ಮಾರನ ಪಿತತ ಮನೆಯೋಳು ಪೊಕ್ಕ ಹಿಡಿಯ ಹೋದರೆ ಕೈಗೆ ಸಿಕ್ಕ ಹಿಡಿಯ ಹೋದರೆ ಕೈಗೆ ಸಿಕ್ಕ ನೋಡಿ ನಕ್ಕ ಬಾರಿ ಟಕ್ಕ ಗೋಪಿಗೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿಗೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಪೋರೆ ಜಗದಾಟಂಗೋರೆ ಹರೆಯದ ಪೋರೆ ಜಗದಾಟಂಗೋರೆ ಮರದಿಂದ ಸೀರೆಯ ಸೆಳೆದ ಮರದಿಂದ ಸೀರೆಯ ಸೆಳೆದ ಹರವ ಪಿಡಿದ ಮಾನ ಕಳೆದ ಗೋಪಿಗೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿಗೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಬಹಳ ದಿನವಾಯ್ತು ಪೇಳುವುದ್ಯಾಂಗೆ ಬಹಳ ದಿನವಾಯ್ತು ಪೇಳುವುದ್ಯಾಂಗೆ ಗೋಪಾಲನ ಮನಸೊಮ್ಮೆ ಹಾಂಗೆ ಗೋಪಾಲನ ಮನಸೊಮ್ಮೆ ಹಾಂಗೆ ಒಮ್ಮೆ ಹಿಂಗೆ ಪೇಳುವುದ್ಯಾಂಗೆ ಗೋಪಿಗೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿಗೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ರಾಧೆಯ ಮನದ ಮೋಧ ಮುಕುಂದ ರಾಧೆಯ ಮನದ ಮೋಧ ಮುಕುಂದ ಶ್ರೀದ ವಿಠ್ಠಲ ನಾಟ ಚಂದ ನಮ್ಮ ಶ್ರೀದ ವಿಠ್ಠಲ ನಾಟ ಚಂದ ನಯನಾನಂದ ಆನಂದ ಗೋಪಿಗೆ ನಿನ್ನ ಮಗ ಜಾರ
ಇವ ಚೋರ ಸುಕುಮಾರ ಗೋಪಿಗೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿಗೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಸುಕುಮಾರ ಸುಕುಮಾರ. ಜೈ ಶ್ರೀ ಕೃಷ್ಣ ಭಗವಾನ್ ಕೀ ಜೈ. ಇಷ್ಟೆಲ್ಲ ಆಯಿತು. ಯಶೋದ ಆ ಕೃಷ್ಣ ನಮ್ಮ ಮನೆಗೆ ಬಂದು ಆ ಬೆಣ್ಣೆ ಮಡಕೆ ಇಟ್ಕೊಂಡು ಸೈಲೆಂಟಾಗಿ ಮೆಲ್ಲಗೆ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಕೊಂಡು ಹೋಗ್ತಿರ್ತಾನೆ. ನಾವು ಹೋಗಿ ಕೃಷ್ಣ ಅಂತ ಕೈ ಇಟ್ಕೊತೀನಿ, ಅವನಿಗೆ ಭಯನೇ ಆಗಲ್ಲ. ಇಹಿ ಅಂತ ನಗತಾನ ಅವನು, ಇಹಿ ಅಂತ ನಗ್ತಾನೆ. ಮತ್ತೆ ಹೇಳ್ತಾನೆ, ಸಾರಿ ಗೋಪಿಕೆ, ನಾ ಇನ್ನೊಂದು ಸತಿ ಮಾಡಲ್ಲ, ನನ್ನ ಬಿಟ್ಬಿಡು ಅಂತ ಹೇಳ್ತಾನೆ. ಒಡೆನ ಅಂತ ಕೈ ಎತ್ತಿದ್ರೆ ಹೊಡಿಯೋಕ್ಕೆ ಮನ್ಸು ಬರಲ್ಲ. ಇವಾಗ ನಮ್ಮಲ್ಲಿ ಯಾರನ್ನ ಮಕ್ಕಳು ಚೇಷ್ಟೆ ಮಾಡಿದ್ರೆ ಹೊಡಿಬೇಕನ್ಸಲ್ಲ, ಮುದ್ದು ಮಾಡಬೇಕು ಅನ್ಸುತ್ತೆ. ಇನ್ನು ಕೃಷ್ಣನ್ ಕೇಳಬೇಕಾ? ಕೃಷ್ಣನ ಮುದ್ದು ಮಾಡಬೇಕು ಅನ್ಸುತ್ತೆ. ಈ ಥರ ಆದರೂ ಆ ಕೈಯಲ್ಲಿರೋ ಬೆಣ್ಣೆ ಇರಲ್ಲ. ಮಾತಾಡ್ತಾನೆ ನನ್ನ ಜೊತೆ ಮಾತಾಡ್ತಾನೆ ಕೈಯಲ್ಲಿರೋ ಬೆಣ್ಣೆನೂ ಖಾಲಿ ಮಾಡಿರ್ತಾನೆ. ಏನು ಮಾಡೋದು? ಅದಕ್ಕೆ ಯಶೋದ ಹೇಳಿದ್ರು, ಅವನ್ನ ಇಟ್ಕೊಂಬನ್ನಿ, ನಾ ಬುದ್ಧಿ ಹೇಳ್ತೀನಿ ಅಂತ. ನಿನ್ನ ಕೈಗೆ ಸಿಗಲ್ಲ, ಇನ್ನು ನನ್ನ ಕೈಗೆ ಸಿಗ್ತಾನ? ಸರಿ ಆಯಿತು, ಕಟ್ಟಾಕಿ ನಿಮ್ಮ ಮನೇಲಿ ಕೂಡಾಕಿ ನಾ ಬಂದು ವಿಚಾರಿಸ್ಕೊಳ್ತೀನಿ ಅಂತ ಹೇಳ್ತಾರೆ. ಅದೂ ಮಾಡೋಣ, ಅದೂ ಆಗೋಗ್ಲಿ ಅಂತೇಳಿ ಅದೇ ಗೋಪಿಕೆ ಮನೇಲಿ ತಿರ್ಗಾ ಬೆಣ್ಣೆ ಕದಕ್ಕೆ ಹೋಗಿರ್ತಾನೆ ಕೃಷ್ಣ. ಸಿಗಾಕೊಳ್ತಾನೆ. ಏನೇನು ಸೇಫ್ಟಿ ಲಾಕ್ಸ್ ಇದೆ ಎಲ್ಲ ಲಾಕ್ಸ್ ಮಾಡಿ ಅವ್ರ ಗಂಡನೂ ನಿಲ್ಲಿಸಿ ಅವನು ಬಾಗಿಲು ತೆಗಿ ಅಂತಾನೆ. ನೀವು ಬಾಗಿಲು ತೆಗಿಬೇಡಿ ಪೆದ್ದಂಗೆ ಅಂತ ಹೇಳಿ ಓಡೋಡಿ 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 ಯಶೋದ ಮನೆಗೆ ಬಂದು, ಯಶೋದ ಬಾ, ನಿಮ್ಮ ಮಗನ ನಾನು ಇವತ್ತು ನಮ್ಮ ಮನೇಲಿ ಕೂಡ ಹಾಕಿದ್ದೀವಿ ಅಂತ ಬೈಸ್ಬೇಕು. ಯಶೋದ ಮನೆ ಬಾಗಿಲನ್ನ ಕೃಷ್ಣನೇ ಓಪನ್ ಮಾಡ್ದ. ಆ ಯಮ್ಮನ್ಗೆ ಆಶ್ಚರ್ಯ ಆಗ್ಬಿಡ್ತು. ಏನು ಸುತ್ತಿ ಬಳಸಿ ನಾನು ನಮ್ಮ ಮನೆಗೆ ಬಂದ ಅಂತ. ಏನಮ್ಮ ಬಂದಿದ್ದು? ನಿಮ್ಮ ಮಗ ಅಲ್ಲಿದ್ದಾನೆ ಅಂದ್ರೆ ಇಲ್ಲಿದ್ದಾನೆ, ಅವನು ಬೆಳಿಗ್ಗೆಂದು ಎಲ್ಲೂ ಹೋಗಿಲ್ಲ, ನನ್ನ ಸೆರಗಿಂದನೇ ಸುತ್ತಿದ್ದಾನೆ ಅವನು. ಓ ಹೌದಾ, ಹಾಗಾದ್ರೆ ಏನು ಬರೋ ಅರ್ಜೆಂಟಲ್ಲಿ ನನ್ನ ಕೃಷ್ಣನ್ ಅನ್ಕೊಂಡು ನಮ್ಮ ಗಂಡನ್ನೇ ಕೂಡ ಹಾಕ್ಬಿಟ್ಟು ಬಂದ್ಬಿಡ ಅಂತ ತಿರ್ಗಾ ಓಡೋಡಿ 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 ಮನೆ ಬಾಗಿಲು ತೆಗೆದು ನೋಡಿದ್ರೆ ಆ ಜೋಗಲಲ್ಲಿ ಕೃಷ್ಣ ಹೀಗೆ ಕೂತಿದ್ದಂತೆ. ಗೋಪಿಕೆ ಎಲ್ಲೋಗಿದ್ದೆ ನೀನು ಇಷ್ಟೊತ್ತು? ಯಾರು ಇರಲಿಲ್ಲ ಮನೇಲಿ? ಅಲ್ಲಪ್ಪ, ನಿನ್ನ ಥರನೇ ಅಲ್ಲೊಬ್ಬ ಇದ್ನಲ್ಲೋ, ಅದು ನಾನೇ ಇದು ನಾನೇ, ನಾ ಎಲ್ಲ ಕಡೆ ಇದ್ದೀನಮ್ಮ, ನಾ ಇಲ್ದಿರೋ ಕಡೆನೇ ಇಲ್ಲ. ಕೃಷ್ಣ ಎಲ್ಲ ಕಡೆ ಇದೆ ಅನ್ನೋದಕ್ಕೆ ತೋರಿಸ್ಕೊಡೋದಕ್ಕೆ ಈ ಒಂದು ಲೀಲೆನ ಕೃಷ್ಣ ಮಾಡ್ದ. ಅದೇ ರೀತಿ ಆಗಿನ ಕಾಲದಲ್ಲಿ ಗೋಪಿಕರೆಲ್ಲ ಒಂದು ಮೀಟಿಂಗ್ ಮಾಡ್ತಾರಲ್ಲ, ಆ ಥರ ಎಲ್ಲ ಮೀಟಿಂಗ್ ಮಾಡಿದ್ರೆ ಬರೀ ಕೃಷ್ಣಂದೇ ಮಾತು. ನಮ್ಮನೆಗೂ ಬಂದಿತ್ತು ಆ ಮಗು 5 kg ಬೆಣ್ಣೆ ಕತ್ಕೊಂಡೋಯ್ತು. ನಿಮ್ಮನೆಗೂ ಬಂದಿತ್ತಾ? ನಮ್ಮನೆಗೂ ಬಂದಿತ್ತು. ನಿಮ್ಮನೆಗೂ ಬಂದಿತ್ತಾ? ನಮ್ಮನೆಗೂ ಬಂದಿತ್ತು. ಎಷ್ಟು ಚೆನ್ನಾಗಿ ಕದಿತೆ ಆ ಮದ್ದು ಬೆಣ್ಣೆನ. ನಮ್ಮ ಗಂಡ ಬೆಣ್ಣೆನ ತೊಗೊಂಬನ್ನಿ ಅಂದರೆ ತೊಗೊಂಬರಲ್ಲ, ಅದು ಎಷ್ಟು ಚೆನ್ನಾಗಿ ಕತ್ಕೊಂಡು ಹೋಗುತ್ತೆ. ಈ ಥರ ಬರೀ ತಲೆ ತುಂಬ ಕೃಷ್ಣ 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 ಅಂತಲೇ ವಿಚಾರ ಅವ್ರ ಮನೇಲಿ. ಅದೇ ರೀತಿ ನಾವು ನಮ್ಮ ಜೀವನದಲ್ಲೂ ಕೂಡ ಭಗವಂತನಿಗೆ ಭಕ್ತಿ ಸೇವೆ ಮಾಡ್ತಾ ಭಗವಂತ ಬಗ್ಗೆನೇ ಚಿಂತನೆ ಮಾಡೋಣ ಅಂತ ಹೇಳ್ತಾ ಮಂಗಳನ ಹಾಡೋಣ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಹಿಂದಿನ ದಿನವೇ ಶುಭ ದಿನವು, ಹಿಂದಿನ ವಾರ ಶುಭವಾರ, ಹಿಂದಿನ ತಾರೆ ಶುಭ ತಾರೆ, ಹಿಂದಿನ ಕರಣ ಶುಭ ಕರಣ. ಇಂದು ಪುರಂದರ ವಿಠ್ಠಲರಾಯನ ಹಾಡಿದ ದಿನವೇ ಶುಭ ದಿನವು, ಇಂದು ಪುರಂದರ ವಿಠ್ಠಲರಾಯನ ಹಾಡಿದ ದಿನವೇ ಶುಭ ದಿನವು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ, ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೈವಾಮೃತ, ಕುಕ್ಷಿಗಿಂ ಯಸ್ಯ ವಿಶ್ವಂ ಸದಾ ಜಾತಿಕಂ. ಪ್ರೀಣಯಾಮಾ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ. ಪ್ರೀಣಯಾಮಾ ವಾಸುದೇವಂ
देवता मंडल खंड मंडलम प्रीणयामो वासुदेवं देवता मंडल खंड मंडलम प्रीणयामो वासुदेवं हरि वासुदेवं हरि वासुदेवं हरि वासुदेवं। जय जय इंदिरारमण गोविंद श्री कृष्ण पादारविंद गति गोविंद श्री कृष्ण पादारविंद गति गोविंद श्री कृष्ण पादारविंद गति गोविंद। जय श्री कृष्ण भगवान की सद्गुरु श्रील प्रभुपाद की। हरे कृष्ण।